ಹೆಬ್ಬಾವಿಗೆ ಈ ರೀತಿ ಬರಲ್ಲ, ಹೆಬ್ಬಾವಿಗೆ ಬಾಡಿಲಿ ಪ್ಯಾಚ್ ಬರುತ್ತೆ. ಬಟ್ ಚೆನ್ನಾಗಿಲ್ಲ ಆಂಟಿಕ್ ಹೌಸ್ ಥರ. ಹೌದು, ಇದು ಮೈಸೂರು, ಹಳೆ ಮೈಸೂರು ಮನೆ ಇದು. ಬಟ್ ಇವ್ರಿಗೆ ಊಟ ಮಾತ್ರ ಟೈಮ್ ನಾನು ಊಟ ಮಾಡ್ತೀನೋ ಇಲ್ಲೋ, ಇವ್ರಿಗೆ ಮಾತ್ರ ಟೈಮ್ ಕರೆಕ್ಟಾಗಿ ಊಟ ಹಾಕಬೇಕು. ಒಳ್ಳೆ ಟೀ ಮಾಡ್ಕೊಡ್ತೀನಿ, ಬರೀ ಅಣ್ಣ ಕೂತ್ಕೊಳ್ಳಿ. ಬೇರೆ ಯಾವ ಊರಲ್ಲಿರೋ ಹಾವುಗೂ ಕೂಡ ಆಪರ್ಚುನಿಟಿ ಇಲ್ಲ, ಮೈಸೂರಲ್ಲಿರೋ ಹಾವುಗಳಿಗೆ ಲ್ಯಾಂಬೋರ್ಗಿನಿಲಿ ಓಡಾಡುವಂಥ ಆಪರ್ಚುನಿಟಿ ಸಿಗ್ತಾ ಇತ್ತು. ನಿಮ್ಮ ಚಾನಲಲ್ಲಿ ನನ್ನ ಮಗ ಫೇಸ್ ಬರೋದು ಒಂದೇ, ಒಂದು ಫಿಲಮ್ ಆಕ್ಟ್ ಮಾಡೋದು ಒಂದೇ, ಅಷ್ಟು ಫೇಮಸ್ ನಿಮ್ಮ ಚಾನಲ್. ಸೊ ವಿಷಯ ಇಲ್ಲದೆ ಇರತಕ್ಕಂಥ ಹಾವು ಕಚ್ಚಿನೂ ಕೂಡ ನನ್ನ ಒಂದು ಅನುಭವದಲ್ಲಿ ಒಂದು 8 ರಿಂದ 10 ಜನರ ಸಾವನ್ನು ನಾನು ನೋಡಿದ್ದೀನಿ, ವಿಷಯ ಇಲ್ಲದೆ ಇರೋ ಹಾವು ಕಚ್ಚಿನೂ ಕೂಡ. ಆ್ಯಂಡ್ ಇನ್ನೂ ಒಂದು ಲೈವ್ ಆಗಿ ನಾನು ಫೋನಲ್ಲಿ ಇದ್ದೀನಿ, ಆವಾಗ ಒಂದು ವ್ಯಕ್ತಿ ಸತ್ತೋಗಿರೋದು ಆ ಕಿವಿಯಲ್ಲಿ ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಏನಾಗುತ್ತೆ, ನಾನು ಊರಲ್ಲಿರೋದಿಲ್ಲ, ಮೈಸೂರಲ್ಲಿರೋದಿಲ್ಲ, ನಾನು ಹೊರಗಡೆ ಯಾವುದೊಂದು ಫಂಕ್ಷನ್ ಅಂತ ಇರ್ತೀನಿ, ಫ್ಯಾಮಿಲಿ ಫಂಕ್ಷನಲ್ಲಿ. ಆವಾಗ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇರುತ್ತೆ, ಫೋನ್ ವೈಬ್ರೇಟಲ್ಲಿರುತ್ತೆ. 3ನೇ ಕಾಲ್ಗೆ ನಾನು ಪಿಕ್ ಮಾಡ್ತೀನಿ ಫೋನ್ನ. 3ನೇ ಕಾಲಿಗೆ ಪಿಕ್ ಮಾಡಿದಾಗ ಅವ್ರು ಹೇಳ್ತಾರೆ, ಸರ್ ಇಲ್ಲೊಬ್ರು ವ್ಯಕ್ತಿ ಕೆರೆ ಹಾವು ಕಚ್ಚಿಬಿಟ್ಟಿತ್ತು ಸರ್, ಕೆರೆ ಹಾವು ಕಚ್ಚಿದ್ರೆ ಏನಾಗಲ್ಲ ಅಂತ ಹೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ಆ ವ್ಯಕ್ತಿ ನಾನು ಫೋನ್ ಮಾಡಿ ನಿಮಗೆ ಕೊಡೋ ಅಷ್ಟರಲ್ಲಿ, ಅವ್ನ ಕಿವಿಗೆ ಫೋನ್ ಇಡೋ ಅಷ್ಟರಲ್ಲಿ ಅವನು ಓಡೋಗ್ಬಿಟ್ಟ, ಹಾವು ಕಚ್ಚಿಬಿಡ್ತು ಅಂತ ಹೇಳ್ಕೊಂಡು ಇಲ್ಲಿಂದ ಒಂದು 8 ಹೆಜ್ಜೆ ಮುಂದೆ ಇಟ್ಟ ಅಷ್ಟೇ. ಆಮೇಲೆ ಎದೆ ಹಿಡ್ಕೊಂಡು ಕೊಲಾಪ್ಸ್ ಆಗಿ ಬಿದ್ದು ಕುಸಿದು ಸತ್ತೋಗ್ಬಿಟ್ಟ ಸರ್ ಅಂತ ಹೇಳಿರೋದು. ಸೊ ಆ ಒಂದು ವ್ಯಕ್ತಿಗೆ ಮುಂಚೆನೇ ಯಾರಾದರೂ ಅಲ್ಲಿ ಇರೋತಕ್ಕರು ಅಥವಾ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಆ ವ್ಯಕ್ತಿ ಗಾಬರಿ ಮಾಡ್ಕೊಂಡು ಓಡ್ ಹೋಗಿ ಅವ್ರ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ವಿಷ ಇರೋ ಹಾವು ಕಚ್ಚಿನೂ ಕೂಡ ಒಂದು 4 ರಿಂದ 5 ಗಂಟೆ ಬದುಕಿ ಆಸ್ಪತ್ರೆಗೆ ಹೋಗಿ ಅಥವಾ 2-3 ದಿನ ಬದುಕಿರೋಂಥ ಒಂದು ಘಟನೆ ಕೂಡ ಇದೆ. ವಿಷ ಇಲ್ಲದೆ ಇರೋ ಹಾವು ಕಚ್ಚಿ ಕೇವಲ 2 ನಿಮಿಷ ಬದುಕಿ ಅಷ್ಟರಲ್ಲೇ ಗಾಬರಿಯಾಗಿ ಹೃದಯಾಘಾತ ಆಗಿರ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಅಥವಾ ಬೇರೆ ಶಾಕ್ಗೆ ಹೋಗಿರ್ತಕ್ಕಂಥ ಒಂದು ಸಂದರ್ಭ ಕೂಡ ಇಲ್ಲ, ಹೈ ಬಿ ಪಿ ಇಲ್ಲ ಲೋ ಬಿ ಪಿ ಎರಡರಲ್ಲಿ ಏನಾರ ಒಂದು ಆಗಿ ಹೋಗಿರೋಂಥ ಒಂದು ಸಂದರ್ಭಗಳು ಕೂಡ ಇದೆ. ಇಲ್ದಿರೋ ಹಾವು ಕಚ್ಚಿದಾಗ ಮನುಷ್ಯ ಸಾಯೋ ಘಟನೆ ಬರುವಂಥದ್ದು ಮಾನಸಿಕವಾಗಿ. ಹೌದು. ಸೊ ಹಾವು ಕಚ್ಚಿದೆ ಅಂತ ಹೆದರಿಕೆಗೆ ಹೌದು, ಹಾವು ಕಚ್ಚಿದೆ ಅನ್ನೋ ಹೆದರಿಕೆಗೆ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ. ಈ ರೀತಿ ಇದು ಹೆದರ್ಕೊಂಡಾಗ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅವ್ರಿಗೆ. ಅದೇ ಒಂದು ಸಡನ್ ಬ್ಲಡ್ ಫ್ಲೋ ರಶ್ಶು, ಅವರ ಒಂದು ಸೈಕಲಾಜಿಕಲ್ ಸ್ಟೇಟಲ್ಲಿ ಏನು ಓಡುತ್ತೆ ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ನಿಮಗೂ ಮುಂಚೆ ಭಯ ಇತ್ತು ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇವಾಗ ಒಂದು ರೇಂಜಿಗೆ ನಿಮಗೆ ಭಯ ಹೋಗಿರ್ಬೋದು. ಅಟ್ಲೀಸ್ಟ್ ಇವಾಗ ನೀವು ಒಂದು ಹಾವು ನೋಡಿದ್ರೆ ಇಡಪ್ಪ 1 ನಿಮಿಷ ರಸ್ತೆ ದಾಟ್ಲಿ ಹಾವು, ಇಲ್ಲ ನಿಮ್ಮಿಂದ 1.5-2 ಅಡಿ ದೂರದಲ್ಲಿ ಇದ್ರೂ ಕೂಡ ನೀವು ಇವಾಗ ಅದನ್ನ ಒಂದು ಮ್ಯಾನೇಜ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಕಲರ್ ಮಾತ್ರ ಬ್ಯೂಟಿಫುಲ್. ಆಯ್ತು ಕಣೋ. ಬಟ್ ನೋಡಿ ಇವರು ಕೋಪ ಮಾಡ್ತಾರೆ ಅದಕ್ಕೆ. ಹೌದು, ಯಾಕಂತಂದ್ರೆ ನೋಡಿ ಅದು ಎಸ್ಕೇಪ್ ಆಗಕ್ಕೆ ಒಂದು ಜಾಗನ ಹುಡುಕ್ತಾ ಇದೆಯಾ ಹೊರತು. ಬೇಸಿಕ್ ಅವೇರ್ನೆಸ್ ಏನಂತಂದ್ರೆ ಜನಗಳಿಗೆ, ಅದಕ್ಕೇನೆ ನಾನೊಂದು ಯೂಟ್ಯೂಬ್ ಚಾನಲ್ ಶುರು ಆದ್ರೆ ನೀವು ನನಗೆ ಆ ಒಂದು ಬೂಸ್ಟ್ ಕೊಟ್ಟಿದ್ದು, ಥ್ಯಾಂಕ್ ಯು. ಸೊ ಆ ಒಂದು ಬೂಸ್ಟ್ ಕೊಟ್ಟಿದ್ರಿಂದ ಎಷ್ಟೋ ಜನಗಳಿಗೆ ಇವಾಗ ಹಾವುಗಳು ಒಂದು ಭಯಾನಕ ಅಥವಾ ಹಾವುಗಳು ಕಚ್ಚುತ್ತೆ, ಇಲ್ಲ ನಾನು ಸತ್ತೋಗ್ಬಿಡ್ತೀನಿ ಹಾವು ಕಚ್ಚಿದ್ರೆ, ಅಥವಾ ಒಂದು ಹಾವು ನೋಡಿದ್ರೆ ಅದು ಬಂದು ನನ್ನ ಸಾಯಿಸ್ಬಿಡುತ್ತೆ ಅನ್ನೋ ಒಂದು ರೀತಿ ಜನಗಳಲ್ಲಿ ಬದಲಾವಣೆಯನ್ನು ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈಗ ನಮ್ಮ ಬಾಡಿಗೆ ಒಂಚೂರು ಬೂಸ್ಟ್ ಕೊಟ್ಬಿಡೋಣ. ಸೊ ಒಂದು ಒಳ್ಳೆ ಕಡೆ ಬ್ರೇಕ್ಫಾಸ್ಟ್. ನಾನು ರೆಗ್ಯುಲರ್ ಆಗಿ ಈ ಕಡೆ ಬರ್ತಾ ಇರ್ತೀನಿ. ಇಲ್ಲಿ ಉಪ್ಪಿಟ್ಟು ನನಗೆ ತುಂಬಾ ಇಷ್ಟ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ. ನಾನು ಉಪ್ಪಿಟ್ಟು ತಿನ್ಬೇಕು ಅಂತ ಅನ್ಸ್ದಾಗೆಲ್ಲ ನಾನು ಇಲ್ಲಿ ಬಂದು ಉಪ್ಪಿಟ್ಟು ತಿನ್ಕೊಂಡು ಹೋಗ್ತೀನಿ. ವರ್ಲ್ಡ್ಸ್ ಬೆಸ್ಟ್ ಉಪ್ಪಿಟ್ಟು ಅಂತ ಹೇಳ್ಬೋದು ಇದನ್ನ. ಶೋರ್. ದೊಡ್ಡದೇ ನಾಗರಾವ್, ದೊಡ್ಡದೇನೆ. ಹಾಗೆ ಇರಿ, ಯಾರು ಅಲ್ಲಾಡಬೇಡಿ, ದಯವಿಟ್ಟು ಅಲ್ಲಾಡಬೇಡಿ, ಅದ್ರ ಪಾಡಿಗೆ ಅದು ಬರಲಿ. ಇದು ನಾಗರ ಹಾವು. ಬರೋಣ. ಯಾವ ಏರಿಯಾ ಇದು? ಸೊ ಇದು ಬಂದು ಮಾತೃಮಂಡಿ ಸರ್ಕಲ್ಲು. ಇದು ನಮ್ಮ ಚಂದ್ರಮೌಳೇಶ್ವರ ದೇವಸ್ಥಾನ. ನಮ್ಮ ಮುತ್ತಾತ ಅಲ್ಲಿ ಅರ್ಚಕರಾಗಿದ್ರು. ಇದು ಕೆ ಬಿ ಆಫೀಸ್ ಪಕ್ಕದಲ್ಲೇ ಈ ಒಂದು ಶಾಪ್ ಇರೋದು. ಸೂರ್ಯಕೀರ್ತಿ ಅವರು ನಾನು ಟಿಫನ್ ಮಾಡ್ಬೇಕು ಅಂದ್ರೆ ಎಲ್ಲೂ ಕರ್ಕೊಂಡು ಹೋಗೋಣ, ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ 10 ಕಿಲೋಮೀಟರ್ ಕರ್ಕೊಂಡ್ ಬಂದಿದ್ದಾರೆ. ಹೌದಾ? ಸಂತೋಷ ಅಂತ. ಎಷ್ಟು ವರ್ಷದಿಂದ ಮಾಡ್ತೀರಿ? 10 ವರ್ಷ ಆಯ್ತು ಫಾಸ್ಟ್ ಫುಡ್. ಏನೇನಿದೆ ನಿಮ್ಮಲ್ಲಿ ಇವತ್ತು? ಬಾತ್ ಸಿಗುತ್ತೆ, ಉಪ್ಪಿಟ್ಟು ಸಿಗುತ್ತೆ, ಬೇಳೆ ಬಾತು, ರೈಸ್ ಬಾತು, ಪೂರಿ, ಇಡ್ಲಿ, ವಡೆ, ಮಸಾಲೆ ವಡೆ, ಉದ್ನೊಡೆ, ಸಾಗು, ಚಟ್ನಿ, ಆಮೇಲೆ ದೋಸೆಲಿ ಉಪ್ಪಿಟ್ಟು ಮಸಾಲೆ ಫೇವ್ರೇಟು. ಎಷ್ಟು ಗಂಟೆಗೆ ಶುರು ಆಗುತ್ತೆ? ಬೆಳಿಗ್ಗೆ 6:50 ಸ್ಟಾರ್ಟ್, 12:30 ಕ್ಲೋಸ್. 6:50 ಕೊಡೋಕೆ ಶುರು ಮಾಡ್ಬಿಡ್ತೀರಾ? ರೈಟ್. 12:30 ಕ್ಲೋಸು. ಮಧ್ಯಾಹ್ನ ಇಲ್ಲ, ರಾತ್ರಿ ಇಲ್ಲ, ಸಂಜೆ ಇಲ್ಲ, ಬೆಳಗ್ಗೆ ಮಾತ್ರ. ಬೆಳಿಗ್ಗೆ ಎದ್ದೇಳೋದು 2:30-3 ಗಂಟೆಗೆ ನಾವು ರೆಡಿ ಮಾಡ್ಬೇಕಲ್ಲ. ಅಯ್ಯೋ, ಹಂಗಾಗಿ ಕ್ಲೋಸ್. ರೆಸ್ಟ್ ಮಾಡ್ತಾ ಇರೋದೆ ಮನೆಗೆ ಹೋಗಿ ಅಷ್ಟೇ. ಸೂಪರ್, ಒಳ್ಳೇದಾಗಲಿ ಇವ್ರಿಗೆ. ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ ಅಣ್ಣ ಮಸಾಲೆ ವಡೆ. ಮಸಾಲ ವಡ ಮತ್ತು ಉಪ್ಪಿಟ್ಟು ಜೊತೆಗೆ ಚಟ್ನಿ, ನಾಟಿ ಸ್ಟೈಲು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂರ್ಯ ಹೇಳಿದ್ದು ಖಂಡಿತ ಸತ್ಯ, ತುಂಬಾ ಚೆನ್ನಾಗಿದೆ. ಜೊತೆಗೆ ಇದು ಬರೀ ಉಪ್ಪಿಟ್ಟಲ್ಲ, ಆರ್ಗ್ಯಾನಿಕ್ ಉಪ್ಪಿಟ್ಟು ಅಂತ ಕರಿಬೋದು. ಗೊತ್ತಾ? ಸೊಪ್ಪೆಲ್ಲ ಹಾಕಿದ್ದಾರೆ, ತರಕಾರಿ ಸೊಪ್ಪೆಲ್ಲ ಹಾಕಿದ್ದಾರೆ, ಕ್ಯಾರೆಟು,
ಬೀನ್ಸು, ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಎಲ್ಲ. ಹಾಗಾಗಿ ಈ ಕಡೆ ಬಂದರೆ ಅಡ್ರೆಸ್ ಹೇಳ್ಬಿಡಿ. ಇದು ಮಾತೃಮಂಡಲಿ ಸರ್ಕಲಲ್ಲಿ ಇರುವಂಥ ಒಂದು ಫಾಸ್ಟ್ ಫುಡ್ ಶಾಪು, KB ಎಲೆಕ್ಟ್ರಿಸಿಟಿ ಆಫೀಸ್ ಪಕ್ಕದಲ್ಲೇ ಇರೋದು. ಸೊ ಇಲ್ಲಿ ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ಎಸ್, ನಾವೊಂದು ಫುಲ್ ಇವತ್ತು ಬಾರಿಸೋದೆ. ನೀವು ಬನ್ನಿ ಮಾತೃಮಂಡಲಿ ಸರ್ಕಲ್ಗೆ, ಚೆನ್ನಾಗಿ ಬಾರಿಸಿ. ಥ್ಯಾಂಕ್ ಯು, ಒಳ್ಳೇದಾಗಲಿ ಅವ್ರಿಗೆ. ನಿಮ್ಮ ಚಾನಲಲ್ಲಿ ನನ್ನ ಮಗ ಫೇಸ್ ಬರೋದು ಒಂದೇ, ಒಂದು ಫಿಲಮಲ್ಲಿ ಆಕ್ಟ್ ಮಾಡೋದು ಒಂದೇ, ಅಷ್ಟು ಫೇಮಸ್ ನಿಮ್ಮ ಚಾನಲ್. ಹೌದು ಹೌದು. ನೋಡಿ ಹೆಂಗೆ ಹಾರ್ಕೊಂಡು ಹೋಗ್ತಾ ಇತ್ತು. ಎಂತ ಕಳ್ಳ ಅಂದ್ರೆ ಅವನು ಗ್ಯಾಪಲ್ಲಿ ಬಂದು ಇಲ್ಲಿ ನಮ್ಮ ಮೂರು ಹೆಣ್ಣಾಯಿ ಗ್ಯಾಪಲ್ಲಿ ಬಂದು ಹೋಗ್ಬಿಡೋದು ಅವನು. ಅಲ್ಲಣ್ಣ, ಪ್ರಕೃತಿ ಸಹಜ, ನಿಮ್ಗೆ ಗೊತ್ತು ತಾನೆ, ನೀವು ರೆಸ್ಕ್ಯೂರು. ಆದ್ರೆ ಏನಂತಂದ್ರೆ ಮರಿಗಳನ್ನ ನೆಕ್ಸ್ಟ್ ನಾನೇ ನೋಡ್ಕೋಬೇಕು. ಅವ್ನು ನೋಡ್ಕೊಳ್ಳಲ್ಲ. ಚೆನ್ನಾಗಿಲ್ಲ ಹ್ಯಾಟಿಗೋಸ್ಕರ. ಹೌದು, ಇದು ಹಳೆ ಮೈಸೂರು ಮನೆ. ಇದು ಮೈಸೂರಿನ ಟಿಪಿಕಲ್ ಹಳೆ ಮನೆ. ಟಿಪಿಕಲ್ ಹಳೆ ಮೈಸೂರು ಮನೆ ಇದು. ಇವಳು ನಮ್ಮ ಶ್ಯಾಡೋ ಅಂತ. ಇವಳು ರೆಸ್ಕ್ಯೂ ಡಾಗು. ಇವಳು ರೆಸ್ಕ್ಯೂ ಜರ್ಮನ್ ಶೆಪರ್ಡು, ಅದು ರೆಸ್ಕ್ಯೂ ಡಾಗ್ಸ್. ರೆಸ್ಕ್ಯೂ ಅಂದರೆ ಕೆಲವರು ಸಾಕಾಗದೆ ಬಿಟ್ಬಿಟ್ಟಿರ್ತಾರೆ, ಒಳಗೆ ಬಂದ್ಬಿಡಿ, ಅದೇನಿಲ್ಲ, ವಾಪಸ್ ಬರುತ್ತೆ ಅದು. ಸೊ ಸಾಕಾಗದೆ ಏನು ಮಾಡ್ತಾರೆ, ಫೋನ್ ಮಾಡ್ತಾರೆ, ನಮ್ಗೆ ಈ ಥರ ನೋಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ನಮ್ಗೆ ಈ ರೀತಿ ಏನೋ ತೊಂದರೆ ಆಗ್ತಾಯಿದೆ ಈ ಒಂದು ಪ್ರಾಣಿ ನೋಡ್ಕೊಳ್ಳೋದಕ್ಕೆ, ನಿಮ್ಮ ಕೈಲಿ ನೋಡ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಾರೆ. ನಾವು ಸರಿ ಆಯಿತು ಬರ್ತೀವಿ. ಅಂದರೆ ಆಗತ್ತೆ ಅಂದರೆ ಮಾತ್ರ, ನಮ್ಮ ಕೈಲಾದಷ್ಟು ಮಾತ್ರ. ಇವಾಗಲ್ಲಿ ನಮ್ಮ ತಂದೆಯವ್ರ ಮನೇಲಿ ಇವಾಗ ಒಂದು 25 ನಾಯಿ ಆಗಿದೆ. ಸೊ ರೆಸ್ಕ್ಯೂ ಮಾಡಿ ಯಾರೋ ಬಂದು ಬಿಟ್ಟು ಹೋಗಿ ಅಷ್ಟೊಂದು ಆಗಿದೆ. ಸೊ ಅವರೇ ಫಂಡ್ಸನ್ನು ಕೊಟ್ಟು ಇವಾಗ ಇಲ್ಲ ಒಂದು ತಿಂಗಳಿಗೆ ಆಗೋಷ್ಟು ಒಂದು ಫುಡ್ ಬ್ಯಾಗು, ಇಲ್ಲ ರೈಸು, ಇಲ್ಲ ಅಂತಂದರೆ ಅದ್ರ ಮೇಂಟೆನೆನ್ಸ್ ಫೀ ಆ ಥರ ಕೊಡ್ತು ಅಂತಂದರೆ ನಾವು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಅದು ವಾಲಂಟರಿಲಿ ನೋಡ್ಕೊಳ್ಬೋದು. ಒಂದು ವೃದ್ಧಾಶ್ರಮದ ಥರ ಈ ಒಂದು ಪ್ರಾಣಿಗಳಿಗೆ ಒಂದು ಆಶ್ರಮದ ಥರ. ಅದು ಬಿಟ್ಟು ನಾವೇ ಕಂಪ್ಲೀಟಾಗಿ ಕೈಯಿಂದ ಫಂಡ್ಸ್ ಹಾಕಿ ಮಾಡಬೇಕು ಅಂದರೆ ಇದುವರೆಗೂ ಎಲ್ಲ ಮಾಡಿ ಕೈ ಸುಟ್ಕೊಂಡಾಗಿದೆ. ಈಗ ಬುದ್ಧಿ ಬರ್ತಾ ಇದೆ ನನಗೂ ಅಷ್ಟೇ. ನೋಡಿ, ಒಂದು ಜರ್ಮನ್ ಶೆಪರ್ಡ್ ಸಾಕಕ್ಕೆ ಒಂದು ತಿಂಗಳಿಗೆ ಏನಿಲ್ಲ ಒಂದು 5,000 ಬೇಡ ಸರ್? ಜಾಸ್ತಿನೇ ಬೇಕು ಸರ್. ಆದರೆ ನಾನು ಹಾಕ್ತಾರೋ ಕ್ವಾಲಿಟಿ ಫುಡ್ಡಿಗೆ ಇನ್ನೂ ಜಾಸ್ತಿ ಬೇಕು. ನೋಡಿ, ಬರೀ ಮಿನಿಮಮ್ ತುಂಬ ಕಮ್ಮಿ 5,000 ರೂಪಾಯಿ ಇಟ್ಕೊಂಡು. ಹೌದು, ಎಷ್ಟು ದುಡ್ಡದು. ಹೌದು, ನಿಜ. ಬಟ್ ಒಂದು ಮಕ್ಳು ಸಾಕೋಕ್ಕಿಂತ ಭಾಳ ಕಮ್ಮಿ ಬಿಡಿ. ಮಕ್ಳ ಥರ ಇದು ಅದ್ಬೇಕು ಅಂತ ಏನು ಕೇಳಲ್ಲ. ಪಾಪ ದಿನಕ್ಕೊಂದು ಊಟ ಹಾಕಿದ್ರೆ ಸಾಕಷ್ಟೇ ಇದಕ್ಕೆ. ಒಳ್ಳೆ ಟೀ ಮಾಡ್ಕೊಡ್ತೀನಿ. ಹೌದು ಸರ್. ಇಲ್ಲ, ಬಟ್ ಇವ್ರಿಗೆ ಸ್ವಲ್ಪ ಅಭ್ಯಾಸ ಇದೆ. ನಾನು ಆ ರೀತಿ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಯಾಕೆಂದರೆ ನಾನು ಬೆಳಗ್ಗೆ ಹೋದರೆ ನಾನು ಸಾಯಂಕಾಲ ಮಧ್ಯರಾತ್ರಿ ಯಾವಾಗ ಬರ್ತೀನಿ ನನಗೆ ಗೊತ್ತಿಲ್ಲ. ಬಟ್ ಇವ್ರಿಗೆ ಊಟ ಮಾತ್ರ ಟೈಮ್ ನಾನು ಊಟ ಮಾಡ್ತೀನೋ ಇಲ್ವೋ, ಇವ್ರಿಗೆ ಮಾತ್ರ ಟೈಮ್ ಕರೆಕ್ಟಾಗಿ ಊಟ ಹಾಕಬೇಕು. ಸೂಪರ್. ಶ್ಯಾಡೋ ನೆರಳು ಸರ್, ಒಳಗೆ ಬಿಟ್ಬಿಡಿ. ಇಲ್ಲ ಇದನ್ನು ಕಚ್ಕೊಂಡು ಹೋಗಲ್ಲ ಬಿಡಿ. ಹಾಂ ಬನ್ನಿ ಸರ್, ವೆಲ್ಕಮ್. ಇದು ನನ್ನ ರೆಸ್ಕ್ಯೂ ಏರಿಯಾ. ಡ್ರಾರ್ ಒಳಗಡೆ ಇದೆಯಾ? ಇಲ್ಲಿ ಇಲ್ವಲ್ಲ? ನಾಗೆ ಇದು ನಮ್ಮ ಬಿ ಸೂಟು. ಸೊ ಬಿ ಸೂಟ್ ಅಂತಂದರೆ ಈ ಒಂದು ಜೇನು ಹುಳುಗಳನ್ನ ಸಂರಕ್ಷಿಸೋದಕ್ಕೆ, ಆ ಒಂದು ಜೇನು ಗೂಡನ್ನು ಸಂರಕ್ಷಿಸೋದಕ್ಕೆ ಅಂತ ಹೇಳಿ ಈ ಒಂದು ಸೂಟ್ ಇರೋದು. ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದಕ್ಕೆ ಆ ಒಂದು ಜೇನಿನ ಒಂದು ಕಡಿತದಿಂದ. ಸೊ ನೀವು ಜೇನುಗೂಡನ್ನು ರಕ್ಷಣೆ ಮಾಡೋಕ್ಕೆ ಶುರು ಮಾಡಿದ್ದೀನಿ ಈಗ ಕಳೆದ 1-1.5 ವರ್ಷದಿಂದ. ಸರ್ ಏನಂತಂದರೆ ಈ ಒಂದು ಜೇನುಗೂಡಿಂದನೇ ನಮಗೆ ಪಾಲಿನೇಷನ್ ಆಗ್ತಾ ಇರೋದು. ಸೊ ಒಂದು ಗಿಡದಿಂದ ಗಿಡಕ್ಕೆ, ಮರದಿಂದ ಮರಕ್ಕೆ ಈ ಒಂದು ಪಾಲಿನೇಷನ್ ಆಗ್ತಾ ಇರೋದ್ರಿಂದ ಹೆಚ್ಚಾಗಿ ಹಣ್ಣು, ಹೂವುಗಳು ಅಥವಾ ಇನ್ನು ಗಿಡಗಳು ಹುಟ್ಕೊಳ್ತಾ ಇರೋದು. ಸೊ ಈ ಒಂದು ಚೈನಾ ಎಂಥ ಸಿಚುವೇಶನ್ ಇವತ್ತು ಫೇಸ್ ಮಾಡ್ತಾ ಇದೆ ಅಂತಂದರೆ, ಅವರು ಟೂತ್ ಬ್ರಷಲ್ಲಿ ಪೋಲನ್ನು ತಗೊಂಡು ಅವರು ಮ್ಯಾನ್ಯುಯಲ್ ಆಗಿ ಮೇಟಿಂಗ್ ಮಾಡಿಸ್ತಾರೆ. ಆದರೆ ಲೈಕ್ ಮೇಟಿಂಗ್ ಏನಾದ್ರು ಆ ಪೋಲನ್ನು ರಬ್ ಮಾಡ್ತಾ ಇದ್ದಾರೆ ಬೇರೆ ಗಿಡಗಳಿಗೆ. ಹೌದು. ಈಗ ಒಂದು ದುಂಬಿ ಅಥವಾ ಒಂದು ಜೇನುಹುಳ ಒಂದು ಹೂ ಮೇಲೆ ಕೂತ್ಕೊಳ್ಳುತ್ತೆ, ಇನ್ನೊಂದು ಹೂ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಇದು ನ್ಯಾಚುರಲ್. ಅದ್ರ ಪೋಲನ್ ಏನು ಇದಾಗ್ತಾ ಇದೆ ಅದು ಮ್ಯಾನ್ಯುಯಲ್ ಆಗಿ ಚೈನಲ್ಲಿ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಟೂತ್ ಬ್ರಷ್ ತಗೊಂಡು ಟೂತ್ ಬ್ರಷಲ್ಲಿ ಹೀಗೆ ಟಚ್ ಮಾಡಿಸೋದು. ಅಲ್ಲಿ ಜೇನುಹುಳ, ಅದೇ ಈ ಒಂದು ಇಕೋಸಿಸ್ಟಮ್ ನಾಶ ಆಗ್ತಾ ಇರೋದ್ರಿಂದ ಅಲ್ಲಿ ಜೇನುಹುಳ ಇರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸೊ ಅಂಥ ಒಂದು ಸಿಚುವೇಶನ್ಗೆ ಈ ಒಂದು ಚೈನಾ ತಲುಪಿಬಿಟ್ಟಿದೆ. ಸೊ ಇಲ್ಲೂ ಪೊಲ್ಯೂಷನ್ನು ಅಥವಾ ಒಂದು ನಮ್ಮ ಒಂದು ಎನ್ವಿರಾನ್ಮೆಂಟಲ್ಲಿ ಅಥವಾ ಇಕೋಸಿಸ್ಟಮಲ್ಲಿ ಒಂದು ಸ್ಲೈಟ್ ವೇರಿಯೇಷನ್, 1 ಡಿಗ್ರಿ ಏರ್ ಪೇರ್ ಆದರೂ ಕೂಡ ಎಷ್ಟೋ ಪ್ರಾಣಿಗಳ ಸಂತತಿ ಕಮ್ಮಿ ಆಗ್ತಾ ಬರುತ್ತೆ, ಇಲ್ಲ ಎಂಡೇಂಜರ್ಡ್ ಆಗಿಬಿಡುತ್ತೆ. ಅದರಲ್ಲಿ ಈ ಒಂದು ಜೇನುನೊಣಗಳು ಕೂಡ, ಜೇನುಹುಳುಗಳು ಕೂಡ ಒಂದು. ಸೊ ಅದನ್ನು ಉಳಿಸ್ಬೇಕು. ನಮ್ಗೇನು ಮಾಡ್ತಾರೆ, ಕೆಲವೊಂದು ಕಡೆ ಬಿಲ್ಡಿಂಗ್ಗಳಲ್ಲಿ, ಮನೆಗಳಲ್ಲಿ ಅಥವಾ ಈ ಒಂದು ತೋಟಗಳಲ್ಲೂ ಅಷ್ಟೇ ಕಬ್ಬಿನ ಗದ್ದೆಯಲ್ಲಿ ಕಬ್ಬಿನ ಮಧ್ಯ ಕಟ್ಬಿಟ್ಟಿರುತ್ತೆ. ಅವ್ರು ಟ್ರ್ಯಾಕ್ಟ್ರಲ್ಲಿ ತೊಗೊಂಡೆಲ್ಲ ಕಟ್ ಮಾಡೋಕೆ ಹೋಗ್ಬೇಕಾದ್ರೆ ಅವಾಗ ಎಲ್ಲರಿಗೂ ಕಚ್ಚಿ, ಎಷ್ಟೋ ಜನಕ್ಕೆ ಜೇನು ಕಚ್ಚಿ ಹಾವು ಕಟ್ತಿದ್ದಷ್ಟೇ ಈ ಒಂದು ಜೇನು ಕಡಿತನೂ ಕೂಡ ಸೀರಿಯಸ್ಸು. ನನಗೂ ಕಚ್ಚಿದೆ, ಇಲ್ಲ ಅಂತಲ್ಲ. ನಾನು ರೆಸ್ಕ್ಯೂ
ರೆಸ್ಕ್ಯೂ ಮಾಡೋ ಟೈಮಲ್ಲಿ ನಾನು ಸರಿಯಾಗಿ ಕಚ್ಚಿಸ್ಕೊಂಡು ನನಗೂ ಮುಖ ಎಲ್ಲ ಊದ್ಕೊಂಡು ನನಗೂ ಆಗಿದೆ. ಈ ಕಿಟ್ ಇಲ್ಲದೆ ಇದ್ದಾಗ, ಈ ಕಿಟ್ ಇದ್ದಾಗಲೂ ಅಷ್ಟೇ ಒಂದೊಂದ್ಸಲಿ ಬಗ್ಬೇಕಾದ್ರೆ ಹಣೆ ಟಚ್ ಆಗಿರುತ್ತೆ ಈ ನೆಟ್ಗೆ. ಆ ಟೈಮಿಗೆ ಮೇಲೆ ಕೂತಿದ್ದಾಗ ಅದು ಬಂದು ಕುಕ್ಕು ಬಿಡುತ್ತೆ ನೋಡಿ ಇಲ್ಲಿ. ನೀವಾ? ಹೌದು. ಯಪ್ಪ, ಆಮೇಲೆ ಕಣ್ಣ ಹತ್ರ ಜಾಸ್ತಿ ಕಿಸ್ತವಲ್ಲ ಯಾಕೆ ಸರ್? ಇಲ್ಲ, ಇದು ನನಗೆ ಏನಾಗಿದ್ದು ಅಂತಂದ್ರೆ ನನಗೆ ಹಣೆ ಕಚ್ಚಿದ್ದು ಇಲ್ಲಿ, ಅದು ಇದಾಗಿರೋದು. ನಂಗೆ ಇಡೀ ಮುಖನೇ ಊದ್ಕೊಂಡ್ಬಿಟ್ಟಿತ್ತು ನೋಡಿ, ಇಲ್ಲಿ ಇಡೀ ಮುಖ ಊದ್ಕೊಂಡ್ಬಿಟ್ಟಿರೋದು ಇಲ್ಲಿ. ಇದು ರೀಸೆಂಟಾಗಿ ಆಗಿರೋದು. ಸೊ ಇಡೀ ಮುಖ ಊದ್ಕೊಂಡ್ಬಿಟ್ಟಿತ್ತು. ಸೊ ಅದು ಒಂದೊಂದ್ಸಲಿ ಕಾಮನ್, ಅದೇನು ಮಾಡೋಕ್ಕಾಗಲ್ಲ. ಈ ಒಂದು ವೇಸ್ಟ್ ಲ್ಯಾಂಡ್ ಅಂತ ಅನ್ಕೊಳ್ಬೋದು. ಅಂಥ ಒಂದು ಜಾಗದಲ್ಲಿ ಏನು ನಾವು ಆ ಒಂದು ಜೇನುಗೂಡು ಸಮೇತ ನಾವು ಜೇನುಹುಳುಗಳನ್ನ ಬಿಟ್ಬಿಡ್ತೀವಿ ಅಲ್ಲಿ. ಎಷ್ಟು ವರ್ಷದಿಂದ ರೆಸ್ಕ್ಯೂ ಮಾಡಿದ್ರಿ ಸರ್? ನಾನು ಹ್ಯಾಂಡಲ್ ಮಾಡ್ತಾ ಇರೋದು 3 ವರ್ಷದ ಮಗು ಇದಾಗಲಿಂದ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಬಟ್ ನಾನು ರೆಸ್ಕ್ಯೂ ಅಂತ ಪಬ್ಲಿಕ್ಗೆ ಹೋಗೋಕೆ ಶುರು ಮಾಡಿ 14 ವರ್ಷ ಅಂತಂದ್ರೆ 11 ವರ್ಷ ಆಯ್ತು. ಆಲ್ಮೋಸ್ಟ್ 11 ವರ್ಷದಿಂದ ರೆಸ್ಕ್ಯೂ ಮಾಡ್ತಾ ಇದ್ದೀನಿ ಸರ್. ನಮ್ಮ ತಂದೆಯವರ 80,000ಕ್ಕಿಂತ ಹೆಚ್ಚು ಹಾವುಗಳು ರೆಸ್ಕ್ಯೂ ಮಾಡಿದ್ದಾರೆ ಅಂತಂದ್ರೆ ನಗರದಲ್ಲಿ ಅಷ್ಟು ಹಾವು ಇರ್ತಾವ? ಖಂಡಿತವಾಗ್ಲೂ ಇರ್ತವೆ. ಅದು ಯಾಕೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಟೀ ಕುಡಿತಾ ಮಾತ್ರ ಬನ್ನಿ. ಶಾಡೋ ಬರೀ ಅಣ್ಣ, ಕೂತ್ಕೊಳ್ಳಿ. ಇದು ಬಾಡಿಗೆ ಬಂದ್ರೆ? ಹಾಂ, ಇಲ್ಲಿ ರೆಂಟಿಗೆ ಬಂದಿರೋದು. ಸೊ ಬನ್ನಿ, ಫಸ್ಟ್ ಮನೆ ನಿಮ್ಗೆ ಇಂಟ್ರೊಡಕ್ಷನ್ ತೋರಿಸ್ಬಿಡ್ತೀನಿ. ಅಣ್ಣ, KR ಆಸ್ಪತ್ರೆ ಕರ್ಕೊಂಡು ಹೋಗಿ. KR ಆಸ್ಪತ್ರೆ ನಾನು ಬರ್ತೀನಿ ಅಲ್ಲಿಗೆ. ಅಣ್ಣ, KR ಆಸ್ಪತ್ರೆ ಅದು ಶೀಟ್ ಇದೆ ಸರ್, ಶೀಟ್ ಒಳಗಡೆ ಹೊರಟಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಶೀಟ್ ಒಳಗಡೆ ಹೋಯ್ತು ಅಂತ. ಅಣ್ಣ, ಏನಣ್ಣ ಫುಲ್ ಸೀದಾಗಿರೋ ವಾಸನೆ ಬರ್ತಾ ಇದೆ ನಿಮ್ಮ ಕಿಚನಲ್ಲಿ? ಅದು ಏನಾಯ್ತು ಅಂತಂದ್ರೆ ನೆನ್ನೆ ರಾತ್ರಿ ಈ ರೀತಿ ಎಷ್ಟೋ ಸಲ ಆಗ್ಬಿಟ್ಟಿದೆ. ಬಟ್ ಇನ್ನೊಂದ್ಸಲಿ ಹೇಳ್ತೀನಿ ಏನಾಯ್ತು ಅಂತಂದ್ರೆ, ರೆಸ್ಕ್ಯೂ ಕಾಲ್ಗಳು ಬರ್ತಾ ಇರತ್ತಲ್ಲ. ಸೊ ಆ ಒಂದು ಗಡಿಬಿಡಿಲಿ ಎಷ್ಟೋ ಸರಿ ಸ್ಟವ್ ಮೇಲೆ ನಾಯಿಗೆ ಅನ್ನ ಮಾಡಕ್ಕೆ ಅಂತ ಇಟ್ಟಿರ್ತೀನಲ್ಲ, ಅದನ್ನ ಹಂಗೆ ಬಿಟ್ಟು ಹೋಗ್ಬಿಟ್ಟಿರ್ತೀನಿ. ರೆಸ್ಕ್ಯೂ ಮಾಡಕ್ಕೆ? ರೆಸ್ಕ್ಯೂ ಮಾಡಕ್ಕೆ ಅಂತ ಅನ್ನ ಸ್ಟವ್ ಮೇಲೆ ಇಟ್ಬಿಟ್ಟು. ಓ ಶಿಟ್. ನಾವು ನೋಡಿ ಏನು ಮಾತಾಡ್ತಾ ಇದೀವಿ. ನೀವು ಮನೆ ಇತ್ತಲ್ಲ, ಶ್ಯಾಮ್ ಸರ್ ಮಗ, ನೀವು ಶ್ಯಾಮ್ ಮನೇಲಿ ಇದ್ರಲ್ಲ, ಯಾಕೆ ಇಲ್ಲಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆ ಒಬ್ಬನೇ ಇದ್ದೀನಿ ಅಂತನಾ? ಯಾಕೆ ಒಬ್ಬರೇ ಇದ್ದೀರಾ? ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲಿದ್ದೀರಲ್ಲ, ಅನಗತ್ಯ ಖರ್ಚಲ್ವಾ? ಯಾಕೆ ಅಲ್ಲಿ ಇದ್ರಲ್ಲ ಮನೇಲಿ? ಸರ್ ಏನಂತಂದ್ರೆ, ಅಲ್ಲಿ ನನಗೆ ಬಹಳ ದೂರ ಆಗ್ತಾ ಇತ್ತು. ಮೊದಲನೇದಾಗಿ ತುಂಬಾ ದೂರ ಆಗ್ತಾ ಇತ್ತು ನನಗೆ. ರೆಸ್ಕ್ಯೂ ಬಂತು ಅಂತಂದ್ರೆ ಒಂದು 40-45 ಮಿನಿಟ್ಸ್ ಅಲ್ಲೇ ಹೋಗ್ಬಿಡೋದು. ಮತ್ತೆ ಮಧ್ಯದಲ್ಲಿ ರೈಲ್ವೆ ಗೇಟ್ ಇತ್ತು ಅಂತಂದ್ರೆ, ರೈಲ್ ಬಂದ್ರೆ ಮತ್ತೆ ಅದರದ್ದು ಒಂದು ತೊಂದರೆ. ಸೊ ಈ ರೀತಿ ಆಗ್ತಾ ಇದ್ದಿದ್ರಿಂದ ನನಗೆ ಓಡಾಡೋದಕ್ಕೆ ಭಾಳ ಹಿಂಸೆ ಆಗೋದು, ಮತ್ತು ಜನಗಳಿಗೂ ಅಷ್ಟೇ ತಡ ಆಗೋದು. ಸೊ ಇಷ್ಟೆಲ್ಲ ಗೊಂದಲ ಆಗ್ಬೇಕಾದ್ರೆ ನಾನು ಯೋಚನೆ ಮಾಡಿದೆ, ಡಿಸೈಡ್ ಮಾಡಿದೆ, ಸರಿ ರೆಸ್ಕ್ಯೂಗೋಸ್ಕರ ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಇಷ್ಟೆಲ್ಲ ಡಿಲೇ ಆಗ್ತಾಯಿದೆ. ಒಂದು 40 ಮಿನಿಟ್ಸಿಂದ 1 hour ತನಕ ಡಿಲೇ ಆಗಿಬಿಡೋದು ಒಂದೊಂದ್ಸಲಿ. ಸೊ ಇಷ್ಟೆಲ್ಲ ಆಗೋ ಟೈಮಲ್ಲಿ ಸರಿ ಬರೋಲ್ಲ, ನಾನು ದೂರದಿಂದ 40 ನಿಮಿಷ ಜನಗಳ ಕಾಯಿಸೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ತಂದೆಯವ್ರ ಹತ್ರ ಹೇಳಿದೆ. ಅದಕ್ಕೆ ಇಲ್ಲಿ ಸರಿ ಸಿಟಿಗೆ ಶಿಫ್ಟ್ ಆಗಿಬಿಟ್ಟೆ, ರೆಸ್ಕ್ಯೂ ಲೊಕೇಶನ್ ಕೂಡ ಹತ್ತಿರ ಆಗುತ್ತೆ, ಕಾಲ್ ಮಾಡ್ತಿದ್ದಂಗೆ 15-20 ನಿಮಿಷದಲ್ಲೋ ಎಲ್ಲೋ ಒಂದು ಕಡೆ ಹೋಗ್ಬೋದು ಅಂತ ಸಿಟಿ ಸೆಂಟ್ರಲ್ಲಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಪರವಾಗಿಲ್ಲ ಸರ್, ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ರೆಸ್ಕ್ಯೂಲ್ ಬರೋದ್ರಿಂದ ಅಥವಾ ಯೂಟ್ಯೂಬಿಂದ ಏನೊಂದು ಇನ್ಕಮ್ ಬರುತ್ತೆ ಅದರಲ್ಲಿ ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅದೇ ಇನ್ನೊಂದು 2 ತಿಂಗಳು ಡೆಡ್ಲೈನ್ ನಾನೇ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇನ್ನೊಂದು 2 ತಿಂಗಳು ನೋಡ್ತೀನಿ, ಮಾಡೋ ಇಲ್ಲವೇ ಮಾಡಿ. ನಾನು ಆದಷ್ಟು ನಾನು ಕಂಪ್ಲೀಟ್ 100% ಎಫರ್ಟ್ ನಾನು ಹಾಕ್ತಾ ಇದ್ದೀನಿ. ಬಟ್ ಈ ಒಂದು ಫೀಲ್ಡ್ ಹೇಗೆ ಅಂತಂದರೆ, ನಾನು ಇದಕ್ಕೆ ಕೊಡ್ತಾ ಇದ್ದೀನಿ ಹೊರತು ಇದು ನನಗೇನು ಕೊಡ್ತಾ ಇಲ್ಲ. ನಾನು ಇದಕ್ಕೆ ತುಂಬ ಕೊಡ್ತಾ ಇದ್ದೀನಿ ಹೊರತು ಇದು ನನಗೇನು ಅಷ್ಟು ಕೊಡ್ತಾ ಇಲ್ಲ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು? ಮಾನಿಟರಿ ಬೆನಿಫಿಟ್ಸ್, ಫೈನಾನ್ಷಿಯಲಿ ಆಲ್ಸೋ ರೆಕಗ್ನಿಷನ್ ಆಗಿರ್ಬೋದು, ಅಥವಾ ಒಂದು ಆಪರ್ಚುನಿಟಿ ಆಗಿರ್ಬೋದು, ಎಲ್ಲ ಒಂದು ರೀತಿಯಲ್ಲೂ ಅಷ್ಟೇ. ಬರೀ ಫೈನಾನ್ಸ್ ಅಂತಲೇ ಅಲ್ಲ, ಯಾಕೆಂತಂದರೆ ನನಗೆ ಜನಗಳ ಪ್ರೀತಿ ಸಿಗ್ತದೆ, ಅದಕ್ಕಿಂತ ಹೆಚ್ಚಾಗಿ ನನಗೆ ಬೇರೆ ಏನೂ ಬೇಕಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಹೊಗಳಿಕೆಯಿಂದ ಹೊಟ್ಟೆನೂ ತುಂಬಲ್ಲ. ನಿಜ ನಿಜ. ಅದೇ ನೋಡೋಣ ಸರ್, ಏನು ಮಾಡ್ಬೋದು, ಭಗವಂತ ಇದಾನೆ ಜೊತೆಗೆ. ಈಗ ಈ ಮಳೆಗಾಲದಲ್ಲಿ ರೆಸ್ಕ್ಯೂಗಳು ಕಡಿಮೆ ಇರ್ತವೆ? ಹೌದು ಸರ್, ಮಳೆಗಾಲದಲ್ಲಿ ಯೂಶಲಿ ಕಮ್ಮಿ ಇರುತ್ತೆ. ಯಾಕಂತಂದರೆ ಈಗ ಮೋಡ ಇರೋದ್ರಿಂದ ಏನಾಗುತ್ತೆ, ಹಾವುಗಳು ಪ್ಯೂರಾಗಿ ನಾನು ಹೇಳಿದ್ನಲ್ಲ, ಈ ಸೂರ್ಯನ ಕಿರಣಗಳಿಂದನೇ ಅವುಗಳ ಒಂದು ಬದುಕು ಅಥವಾ ಒಂದು ಜೀವನ ವರ್ಕ್ ಆಗೋದು. ಸೊ ಈ ಸನ್ಲೈಟ್ ಬೆಳಗ್ಗೆ ಫಸ್ಟ್ ಲೈಟ್ ಹಿಟ್ ಆಗ್ತಾ ಇದ್ದಂಗೆ ಅವುಗಳು ಬಿಲ್ದಿಂದ ಆಚೆ ಬಂದುಬಿಡ್ತವೆ. ಯಾಕೆ? ಅದ್ರ ಬಾಡಿ ಒಂಥರ ಸೋಲಾರ್ ಪ್ಯಾನಲ್ ಇದ್ದಂಗೆ. ಸೊ ಆ ಒಂದು ಸೂರ್ಯನ ಕಿರಣಗಳನ್ನ, ಶಾಖವನ್ನು ಅದು ಅಬ್ಸರ್ವ್ ಮಾಡ್ಕೊಂಡಷ್ಟೂ ಅದು ಇಡೀ ದಿನ ಅದು ಆಕ್ಟಿವ್ ಆಗಿರುತ್ತೆ. ಅದರ ಚಟುವಟಿಕೆಗಳು ತುಂಬ ಆಕ್ಟಿವ್, ಅದರ ಚಟುವಟಿಕೆಗಳು ಭಾಳ ಏನು ಇಂಟ್ರಾಕ್ಟಿವ್ ಆಗಿ ಚುರುಕಾಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಆವಾಗಲೇ ಅದಕ್ಕೆ ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗೋದು, ಅದಕ್ಕೆ ಮೂವ್ಮೆಂಟ್ ಹೆಚ್ಚಾಗೋದು, ಅದ್ರ ಪೊರೆ ಕಂಪ್ಲೀಟಾಗಿ ಪರಿಪೂರ್ಣವಾಗಿ ಬಿಡೋದಕ್ಕಾಗೋದು. ಸೊ ಈ ಥರ ಎಲ್ಲ ಇದ್ದಾಗ
ಅದಕ್ಕೆ ಸನ್ಲೈಟ್ ತುಂಬ ಹೆಲ್ಪ್ಫುಲ್ಲು. ಸೊ ಈ ಮೋಡ ಇರ್ತಕ್ಕಂಥ ದಿನ ಏನಾಗುತ್ತೆ, ಡಲ್ ಆಗಿ ಒಂದು ಕಡೆ ಕುತ್ಕೊಂಡ್ಬಿಟ್ಟಿರುತ್ತೆ. ಹಗಲು ಸಂಚಾರಿ ಪ್ರಾಣಿಗಳು ಮಾತ್ರ. ರಾತ್ರಿ ಸಂಚಾರಿ ಪ್ರಾಣಿಗಳು ತನ್ನ ಪಾಡಿಗೆ ತಾನು ಆಚೆ ಬರ್ತವೆ, ಅವುಗಳು ಏನು ಮಾಡಬೇಕು, ಓಡಾಡ್ತಾನೆ ಇರ್ತವೆ. ರಾತ್ರಿ ಸಂಚಾರಿ ಪ್ರಾಣಿ ಅಂದರೆ ಈ ವುಲ್ಫ್ ಸ್ನೇಕ್ ಬರುತ್ತೆ, ಕುಕ್ರಿ ಅಂತ ಬರುತ್ತೆ, ಕ್ರೇಟ್ ಕಟ್ಟು ಹಾವು ಬರುತ್ತೆ, ಮಂಡಲದ ಹಾವು ಬರುತ್ತೆ. ಮಂಡಲದ ಹಾವುದೆಲ್ಲ ಜಾತಿಗಳು ಕೂಡ ಈ ಒಂದು ರಾತ್ರಿ ಸಂಚಾರಿ ಪ್ರಾಣಿಗೆ ಸೇರ್ಕೊಳ್ತವೆ. ಸೊ ರಾತ್ರಿ ಹೊತ್ತು ಹೆಚ್ಚಾಗಿ ಆಕ್ಟಿವ್ ಆಗಿದ್ದು ರಾತ್ರಿ ಹೊತ್ತು ಓಡಾಡೋದಕ್ಕೆ ಶುರು ಮಾಡ್ತೇವೆ. ಕಾಮನ್ ಟ್ರಿಂಕೆಟ್ ಅಂತ, ಆಭರಣದ ಹಾವು ಅಂತ ನಾವು ಮೋಸ್ಟ್ಲಿ ರೆಸ್ಕ್ಯೂ ಮಾಡಿದ್ದೀವಿ ಅಂತ ಅನ್ಸುತ್ತೆ ಅದನ್ನು, ಅದು ಬರುತ್ತೆ. ಆಮೇಲೆ ನೀರು ಹಾವು, ಚಕ್ಕಡ್ ಕಿಲ್ಲಕ್ ಅಂತ ಒಬ್ರು ಮನೇಲಿ ಜಯಲಕ್ಷ್ಮೀಪುರಮಲ್ಲಿ ಸೋಫಾ ರೆಸ್ಕ್ಯೂ ಮಾಡಿದ್ವಿ ಅದನ್ನು. ಅದು ಕಚ್ತಾ ಇತ್ತು, ನಾನು ಹೇಳಿದೆ ತುಂಬ ಕಚ್ಚುತ್ತೆ ಈ ಹಾವು. ಈ ನಾಯಿಗಳು ಹುಚ್ಚು ನಾಯಿಗಳು ಹೆಂಗೆ ಅದು ಹುಚ್ಚು ನಾಯಿ, ಹುಚ್ಚು ಹಾವು ಅಂತ ಹೇಳಿದೆ ನಾನು. ತುಂಬ ಚೆನ್ನಾಗಿ ಅಟ್ಯಾಕ್ ಮಾಡುತ್ತೆ. ಎಸ್, ನೋಡಿದ್ರಾ? ಸೊ ಆ ರೀತಿ ಕನ್ಫ್ಯೂಷನ್ ಎಷ್ಟೋ ಜನಕ್ಕೆ ಆಗಿದೆ. ಮಂಡಲದ ಹಾವನ್ನ ಹೆಬ್ಬಾವು ಅಂತ ಹೇಳಿ ಹಿಡಿಯೋಕ್ಕೋ ಕಚ್ಚಿಸ್ಕೊಂಡು ಸತ್ತವರಿದ್ದಾರೆ, ಇಲ್ಲ ಹೆಬ್ಬಾವನ್ನ ಮಂಡಲದಾವು ಅಂತ ಹೇಳಿ ಹೊಡೆದು ಸಾಯಿಸಿದವ್ರು ಕೂಡ ಇದ್ದಾರೆ. ಸೊ ಎಲ್ಲ ಥರನೂ ಸ್ಟೋರೀಸ್ ಇದೆ. ಈ ಕೆಲವೊಂದ್ಸಲಿ ಪಾಪ ಇದೆಲ್ಲದರ ಮಧ್ಯೆ ಈ ಮಣ್ಮುಖ ಹಾವು ಅಂತ ಹೇಳ್ತೀವಿ, ಕಾಮನ್ ಸ್ಯಾಂಡ್ ಬೋವಾ ಅಂತ. ಆ ಒಂದು ಹಾವು ಮಂಡಲದ ಹಾವನ್ನು ಪಟ್ಟ ತಗೊಂಡು 8 ತಿಂದು ಸತ್ತಿರುವಂಥ ಒಂದು ಸಂದರ್ಭ ಕೂಡ ಇದೆ. ಪಾಪ ಸಾಧು ಹಾವು, ಎರಡು ತಲೆ ಹಾವು ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದರೆ ಯಾವ ಹಾವು ಕೂಡ 2 ತಲೆ ಬರೋದಿಲ್ಲ. ಈಗ ನೋಡಿ, ಎಲ್ಲರೂ ಒಂದು ಮೂಢನಂಬಿಕೆ, ಕಾಮನ್ ಕನ್ಸೆಪ್ಷನ್ ಇರೋದೇನೆಂದರೆ 6 ತಿಂಗಳು ತಲೆ ಈ ಕಡೆ ಇಟ್ಕೊಳ್ಳುತ್ತೆ, ಆಮೇಲೆ 6 ತಿಂಗಳು ತಲೆ ಈ ಕಡೆ ಮಾಡ್ಕೊಳ್ಳುತ್ತೆ. ಈಗ 6 ತಿಂಗಳಾದಮೇಲೆ ಅವ್ರ ತಲೆ ಕಾಲ ಹತ್ರ ಹೋಗುತ್ತಾ, ಅವ್ರ ಲಂಗ್ಸು ಕೆಳಗೆ ಹೋಗುತ್ತಾ, ಅವ್ರ ಬ್ರೈನ್ ಕೆಳಗೆ ಹೋಗುತ್ತಾ, ಅಷ್ಟೇ. ಅದರಿಂದ ಕೆಳಗೆ ಬರಲ್ಲ ನಾನು. ಆಗುತ್ತಾ? ಅದ್ಲು ಬದಲು ಆಗುತ್ತಾ? ಆಗಲ್ಲ. ಕೈ ಕೆಳಗೆ ಹೋಗಿ ಕಾಲ ಮೇಲೆ ಬರುತ್ತಾ? ಇಲ್ಲ. ಹಾಗೆ ಇದು ಸೈಂಟಿಫಿಕ್ಲಿ ಹೇಗೆ ಇಂಪಾಸಿಬಲ್, ಹಾಗೇನೆ ಆ ಹಾವಲ್ಲೂ ಕೂಡ ಈ ಒಂದು ಬ್ರೈನ್ ಈ ಕಡೆ ಬರಬೇಕು, ಅದ್ರ ಬಾಯಿ ಈ ಕಡೆ ಬರಬೇಕು, ಅದ್ರ ಆರ್ಗನ್ಸ್ ಇಂಟೆಸ್ಟೈನ್ಸ್ ಎಲ್ಲ ಈ ಕಡೆ ಬರಬೇಕು, ಜೇಕಬ್ಸನ್ಸ್ ಆರ್ಗನ್ ಈ ಕಡೆ ಬರಬೇಕು, ವೆನಮ್ ಗ್ಲ್ಯಾಂಡ್ಸ್ ಇದ್ರೆ ವೆನಮ್ ಗ್ಲ್ಯಾಂಡ್ಸ್ ಈ ಕಡೆ ಬರಬೇಕು. ಅದ್ರಲ್ಲಿ ವಿಷಯ ಇಲ್ಲ, ಬಟ್ ಆದರೂ ಸೈಂಟಿಫಿಕ್ಲಿ ಸ್ಪೀಕಿಂಗ್ ಆ ಥರ ಆಗುತ್ತೆ ತುಂಬ. ಸೊ ಅದೆಲ್ಲ ಈ ಥರ ಒಂದು ವೈಜ್ಞಾನಿಕವಾಗಿ ಸಾಧ್ಯ ಆಗದೆ ಇರೋದ್ರಿಂದ ಅದು ಮೂಢನಂಬಿಕೆ ಅಂತಲೇ ಅರ್ಥ. ಅದು ಈಗಲೂ ಜನಗಳು ಯಾಕೆ ನಂಬಿ ಮೋಸ ಹೋಗ್ತಾರೆ ಅನ್ನೋದು ನನಗೆ ಅರ್ಥ ಆಗಲ್ಲ. 2 ತಲೆ ಹಾವು ₹1 ಬರುತ್ತೆ. ಹೌದು ಹೌದು. ಬರಾಗಿದ್ರೆ ನಮಗೆ ಯೂಶೋದಾಗ ನಾನು ಲ್ಯಾಂಬೋರ್ಗಿನಿ ಓಡಾಡ್ತಾ ಇದ್ದೆ ಸರ್. ನಾನು ಸ್ನೇಕ್ ರೆಸ್ಕ್ಯೂ ಲ್ಯಾಂಬೋರ್ಗಿನಿ ಅಂತ ಯಾವ ಹಾವು ಅಂತ ಬೇರೆ ಯಾವ ಊರಲ್ಲಿರೋ ಹಾವುಗೂ ಕೂಡ ಆಪರ್ಚುನಿಟಿ ಇಲ್ಲ. ಮೈಸೂರಲ್ಲಿರೋ ಹಾವುಗಳಿಗೆ ಲ್ಯಾಂಬೋರ್ಗಿನಿಲಿ ಓಡಾಡುವಂಥ ಆಪರ್ಚುನಿಟಿ ಸಿಗ್ತಾ ಇತ್ತು. ಇದು ಯಾವುದೋ ಹಳೇ ಮನೆ ಸರ್, ಇದು ಸಕ್ಕತ್ತಾಗಿದೆ. ಇದು ಒರಳ್ಕಲ್ಲಿದೆ, ರುಬ್ಬಕಲ್ಲು ಒರಳ್ಕಲ್ಲೆಲ್ಲ ಇದೆ. ನನಗೆ ಆಕ್ಚುಲಿ ಈ ರೀತಿ ಹಳೆ ಮನೆಗಳೇ ನನಗೆ ಇಷ್ಟ ಆಗುತ್ತೆ. ಸೂಪರ್. ಮತ್ತೆ ಸಕ್ಕತ್ತಾಗಿದೆ, ಫುಲ್ ಸೈಟ್ ಒಂದೇ ಮನೆ. ಹೌದು, ಹಳೆ ಮೈಸೂರು ಮನೆ ಇದು. ಆಕ್ಚುಲಿ ನನ್ನ ಪುಣ್ಯ ಇದು, ನನಗೆ ಇಂಡಿಪೆಂಡೆಂಟ್ ಹೌಸ್ ಸಿಕ್ಕಿರೋದು. ನೀವು ನಂಬ್ತೀರಾ, ನಾನು ಇದುವರೆಗೂ 5 ಮನೆ ಚೇಂಜ್ ಮಾಡಿದ್ದೀನಿ ಅಂತ. ಹೌದಾ? ಇದು ನನ್ನ 5ನೇ ಮನೆ. ಎಲ್ಲರಿಗೂ ಭಯ ನನ್ನ ಕಂಡ್ರೆ. ಯಾಕೆ? ಅಯ್ಯೋ, ನೀವು ಹಾವು ತಂದುಬಿಡ್ತೀರಾ, ನೀವು ನಿಮ್ಮ ಮನೇಲಿ ಹಾವಿರುತ್ತಾ, ನೀವು ಸ್ನೇಕ್ ರೆಸ್ಕ್ಯೂ ಮಾಡ್ತೀರಾ, ಸೊ ಹಾಗಾಗಿ ನಾವು ಮನೆ ಕೊಡಲ್ಲ. ಸ್ನೇಕ್ ರೆಸ್ಕ್ಯೂ ಮಾಡೋಕೆ ಏನಂತ ಅದೇ ಮೈಲ್ಗೆ. ಸೊ ಅವ್ರ ಮನೆಗೆ ನಾನು ಎಷ್ಟೋ ಸಲ ರೆಸ್ಕ್ಯೂ ಹೋಗಿದ್ದೀನಿ. ಅವರನ್ನೇ ಒಂದು 2-3 ಸಲ ಯೋಚನೆ ಮಾಡಿ ಯಾರು ಮುಂದೆ ಬರ್ತಾ ಇರಲಿಲ್ಲ. ನೀವು ಸ್ನೇಕ್ ರೆಸ್ಕ್ಯೂ ಮಾಡ್ತೀರಾ, ನೀವು ಹಾವು ತರ್ಬೋದೇನೋ ಅನ್ನೋ ಭಯ. ನಾನು ಯಾಕೆ ತಗೊಂಡೋಗ್ಲಿ, ಬೇರೆಯವ್ರ ಲೈಫ್ನ ನಾನು ಯಾಕೆ ರಿಸ್ಕಿಗೆ ಹಾಕ್ಲಿ ಅಲ್ವಾ? ಸೊ ಅದು ನನಗೆ ಗೊತ್ತಿತ್ತು, ಆದರೆ ಅವರದು ಅರ್ಥ ಮಾಡ್ಕೋತಾ ಇರಲಿಲ್ಲ. ಕೊನೆಗೆ ಏನೂ ಮಾಡೋಕ್ಕಾಗಿಲ್ಲ. ಈ ಹಾವು ಹಿಡಿಯೋರನ್ನ ಸ್ವಲ್ಪ ಇದರಾಗಿ ನೋಡ್ತಾರ, ಈ ಒಂಥರ ಈ ಜಾತಿ ವ್ಯವಸ್ಥೆ ಥರ ಏನಾದ್ರು ಕನ್ಸಿಡರ್ ಮಾಡ್ತಾರೆ? ಇಲ್ಲ ಸರ್, ಆ ಥರ ನೋಡಲ್ಲ, ಬಟ್ ಅವ್ರಿಗೆ ಜೀವ ಭಯ ಅಲ್ವಾ. ಈಗ 35,000 ಹಾವು ಹಿಡಿದು ಒಂದು ಹಾವು ಕೈಯಲ್ಲೂ ಕಚ್ಚಿಸ್ಕೊಳ್ಳದೆ ನಾನು ಜೀವಂತವಾಗಿದ್ದೀನಿ, ಅದು ನನಗೆ ಗೊತ್ತು. ಆ ಪ್ರಾಣಿ ಹೆಂಗೆ ನನಗೆ ಗೊತ್ತು. ಆದರೆ ಜನಗಳಿಗೆ ಹಾವು ಅಂದರೆ ಏನೋ ಒಂದು ಭಯ, ಒಂದು ಒಂದು ಫಿಯರ್ ಆಫ್ ಟೂಲ್ ಆಫ್ ಫಿಯರ್ ಅಷ್ಟೇ. ಎಲ್ರಿಗೂ ವೆಲ್ಕಮ್. ಟೀ ಕುಡಿದು ಸೂರ್ಯ ಅವ್ರಿಗೆ ಶುಭವಾಗಲಿ ಅಂತ ನಾವು ಹಾರೈಸೋಣ. ಈ ಬೆಕ್ಕುಗಳು ಮಾಡೋ ಕ್ವಾಟ್ಲೆಗಳದೆಲ್ಲ ಚೆನ್ನಾಗಿದೆ ನೋಡಿ. ಸೋಫಾ ಗೀಫ್ ಹಾಕದೆ ಒಳ್ಳೆ ಬೆಡ್ಡೆ ಹಾಕ್ಬಿಟ್ಟಿದ್ದೀರಾ. ಹೌದು, ಚೆನ್ನಾಗಿದೆ. ಆ್ಯಕ್ಚುಲಿ ಈ ನಮ್ಮ ಸಿನಿಮಾದವ್ರು ಹೆಂಗೆ ಮಾಡ್ಕೊಂಡಿರ್ತಾರೆ ಆಫೀಸ್ಗಳು. ಹೌದಾ? ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.